ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತು ದಿಢೀರ್ ಅಂತ ಒಂದು ನೈಟ್ ಔಟ್ನ ಪ್ಲಾನ್ ಮಾಡಿದ್ದೀವಿ. ಹಾಗೆ ಹೊರಡ್ತಾ ಇದ್ದೀವಿ. ಎಲ್ಲೆಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ. ವಿಡಿಯೋ ಅಂತೂ ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೊಬೇಡಿ, ನೋಡ್ಕೊಂಬನ್ನಿ. ಹಾಗೆ ಇದೇ ಫಸ್ಟ್ ಟೈಮ್ ನಾನು ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಾವು ಹೊರಟಿದ್ದು ಇವರಿಬ್ಬರು ಜೊತೆನೇ ನೈಟ್ ಔಟಿಗೆ. ಆ್ಯಕ್ಚುಲಿ ಅಕ್ಕ ಅಣ್ಣ ಅವರಿಬ್ಬರೇ ನನ್ನ ಕೇಳಿದ್ರು ನೈಟ್ ಔಟ್ ಹೋಗೋಣ, ಸುಮ್ಮನೆ ಎಲ್ಲಾದರೂ ಹಂಗೆ ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವು ಸರಿ ಓಕೆ ಆಯಿತು ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೂ ಹೊರಟ್ವಿ. ನನಗೂ ಒಂದು ನೈಟ್ ಔಟ್ ಬೇಕಿತ್ತು, ತುಂಬ ದಿನ ಆಗಿತ್ತಲ್ವ ನೈಟ್ ಔಟ್ ಹೋಗಿ. ನನಗೆ ತುಂಬ ಇಷ್ಟ ನೈಟ್ ಔಟ್ ಅಂತ ಹೇಳಿದ್ರೆ. ಸರಿ ಇನ್ನೇನೋ 9:30 10 o'clock ಆ ಥರ ಹಾಗೆ ನಾವು ಊಟ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದ್ವಿ. ಅದರಲ್ಲೂ ಮ್ಯಾಂಗ್ಳೂರ್ ಸ್ಟೈಲ್ ಫುಡ್ ಅಂತೆ. ಅದೆಲ್ಲ ತುಂಬಾ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಇಲ್ಲಿ ಬಂದಾದಮೇಲೆ, ಆ್ಯಕ್ಚುಲಿ ದುಬೈಗೆ ಬಂದಾದಮೇಲೆ ನಾನು ಎಲ್ಲೂ ಚೆನ್ನಾಗಿರೋ ಫುಡ್ ತಿಂದಿದ್ದೀನಿ ಅಂತಲೇ ನನಗೆ ಫೀಲ್ ಇರಲಿಲ್ಲ. ಏಕೆಂತಂದರೆ ನಮ್ಮ ಥರ ನಮ್ಗೆ ಚಿಕನ್ ಎಲ್ಲ ಇಲ್ಲಿ ಅಷ್ಟೊಂದು ಫ್ರೆಶ್ ಅಂತ ಅನ್ಸೋದಿಲ್ಲ ನನಗೆ. ಎಲ್ಲ ಫ್ರೆಶ್ ಅಂತ ಹೇಳ್ತಾರೆ, ಬಟ್ ಅದು ತಿಂದರೆ ಏನೋ ಒಂಥರ ಬೆಂಡ್ ತಿಂದಂಗೆ ಇರುತ್ತೆ ಚಿಕನ್ ಎಲ್ಲನೂ. ನಾನು ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿಗೆ ಬಂದಮೇಲೆ ಒಂದು ಸರಿನೂ ಮಟನ್ ಮಾಡೇ ಇಲ್ಲ ಮನೆಯಲ್ಲಿ. ಯಾಕೆ ಅಂತ ಅಂದರೆ ಫ್ರೆಶ್ ಅಂತ ಅನ್ಸೋದೇ ಇಲ್ಲ, ಅದಕ್ಕೋಸ್ಕರ ನಾನು ಮಾಡಿಲ್ಲ. ಬರೀ ಚಿಕನ್ ಒಂದು ಅರ್ಧ kg 1 kg ತೊಗೊಂಬಂದು ನಾವು ಇಬ್ಬರೇ ಅಲ್ವಾ ಮಾಡ್ಕೊತೀವಿ ಬೇಕಂತ ಅಂದರೆ. ಈ ಥರ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ. ಒಂದೇನೋ ಆರ್ಡ್ರ್ ಮಾಡಿದ್ವಿ, ಅದು ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನಾವು ಫಿಶ್ಶು, ಕ್ರ್ಯಾಬ್, ಮಟನ್, ಚಿಕನ್ ಎಲ್ಲನೂ ಆರ್ಡ್ರ್ ಮಾಡಿದ್ವಿ. ಅದರಲ್ಲಿ ಇವರು ಅಕ್ಕ ಇದ್ದಾರಲ್ವ, ಅವ್ರು ಮಾತ್ರ ವೆಜ್ಜು, ಪ್ಯೂರ್ ವೆಜಿಟೇರಿಯನ್ ಅವರು. ಇನ್ನು ನಾವು 3 ಜನ ಅಂತೂ ಚೆನ್ನಾಗಿ ನಾನ್ ವೆಜ್ ಚೆನ್ನಾಗಿ ಬಾರಿಸಿದ್ವಿ. ನಾನಂತೂ ಫುಲ್ಲು ಫೀಲ್ ಮಾಡಿಕೊಂಡು ಅದನ್ನು ಅನುಭವಿಸ್ಕೊಂಡು ತಿಂದೆ ಅಪ್ಪ. ನನಗೆ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ. ಅದರಲ್ಲೂ ಮುದ್ದುಗೂ ಕೂಡ ಇಷ್ಟ ಆಯಿತು. ಅವನು ಗೀ ರೋಸ್ಟ್ ಕ್ರ್ಯಾಬ್ ಎಲ್ಲ ಮಾಡಿದ್ದ, ಅವನಿಗೆ ತುಂಬ ಇಷ್ಟ ಆಯಿತು. ಅಣ್ಣನೂ ತುಂಬ ಚೆನ್ನಾಗಿದೆ ಅಂತ ಅನ್ಕೊಂತಿಂದ್ರು. ಎಲ್ಲರೂ ಅನುಭವಿಸ್ಕೊಂಡು ತಿಂದ್ವಿ. ನಮಗೆ ಇಲ್ಲಿ ಹೋಟೆಲ್ ಇರೋದು ಗೊತ್ತಿರಲಿಲ್ಲ. ಅಣ್ಣ ಮುಂಚೆ ಬಂದಿದ್ರಂತೆ, ಅದಕ್ಕೋಸ್ಕರ ನಮ್ಮನ್ನು ಕೂಡ ಕರ್ಕೊಂಬಂದರು. ನಮಗಂತೂ ಇಲ್ಲಿ ತುಂಬಾ ಇಷ್ಟ ಆಯಿತು. ಇನ್ಮೇಲೆ ನಾವು ಇಲ್ಲಿಗೆ ಹೋಗಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀವಿ. ಚಿಕ್ಕದಾಗಿ ಒಂದು ಹೋಟೆಲ್ ಟೂರ್ ತೋರಿಸ್ತೀನಿ, ನೋಡ್ಕೊಂಬನ್ನಿ ಹೇಗಿದೆ ಅಂತ. ನೋಡ್ಕೊಂಬಂದ್ರಲ್ಲ ಹೋಟೆಲ್ ಹೇಗಿತ್ತು ಅಂತ ಹೇಳ್ಬಿಟ್ಟು. ಚಿಕ್ಕದಾಗಿದ್ರು ಚೊಕ್ಕದಾಗಿದೆ ಅಂತ ಹೇಳ್ತಾರಲ್ವ, ಹಾಗೇ ಇತ್ತು. ನಮ್ಮ ಕಲ್ಚರ್ಗೆ ತಕ್ಕಂಗಿತ್ತು ಈ ಹೋಟೆಲು. ನಮಗಂತೂ ಪೀಸಾಗಿ ಅನ್ನಿಸ್ತು ಈ ಹೋಟೆಲ್ ಆ್ಯಕ್ಚುಲಿ. ನೋಡಿ ಇವರಿಬ್ಬರು ಸೋಡಾನ ಹೆಂಗೆ ಕಳ್ಳರ ಥರ ಕುಡಿತಿದ್ದಾರೆ ಅಂತ ನಾನು ರೇಗಿಸ್ತಾ ಇದ್ದೆ ಆ್ಯಕ್ಚುಲಿ. ತೋರಿಸ್ದೆ ನೋಡಿ. ಈಗ ಸೋಡಾ ತೊಗೊಂಡ್ವಿ, 4 ಜನನು ಸೋಡಾ ತೊಗೊಂಡು ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊತ ಅಲ್ಲಿಂದ ಅವ್ರಿಗೆ ಬಾಯ್ ಅಂತ ಹೇಳ್ತಾ ಹೊರಟ್ವಿ. ಹಾಗೆ ಅಕ್ಕ ರೇಗಿಸ್ತಾ ಇದ್ರು, ನಾನು ಮಾತಾಡ್ತಾ ಇದ್ದೆ ಹಿಂಗೆ ಕ್ಯಾಮ್ರಾ ಇಟ್ಕೊಂಡು. ಏನು ಒಬ್ಬೊಬ್ಳೆ ಮಾತಾಡ್ಕೊಂಡು ಬರ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ನನಗೆ ರೇಗಿಸ್ತಾ ಇದ್ರು. ನೋಡಿ ಇದೇ ಹೋಟೆಲು, ಎಷ್ಟು ಚಿಕ್ಕದಾಗಿದೆ ಆದರೂ ಚೆನ್ನಾಗಿತ್ತು ಫುಡ್ ಎಲ್ಲ. ನಮಗೆ ದೊಡ್ಡದಾಗಿ ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲಿ ತಿನ್ನೋ ಫುಡ್ಡು ನಮ್ಗೆ ಒಂದೊಂದ್ಸರಿ ಇಷ್ಟನೇ ಆಗೋದಿಲ್ಲ. ಈ ಥರ ಚಿಕ್ಕ ಹೋಟೆಲೇ ಎಷ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ಚೆನ್ನಾಗಿ ಬೇರೆ ತಿಂದ್ಬಿಟ್ಟು ಹೊಟ್ಟೆ ಎಲ್ಲ ಭಾರ ಆದಂಗೆ ಅನ್ಸ್ಬಿಡ್ತು ಗುರು. ನಿಜವಾಗ್ಲೂ ಚೆನ್ನಾಗಿತ್ತು ಫುಡ್ ಅಂತ ಅಂದ್ಬಿಟ್ಟು ಫುಲ್ ಚೆನ್ನಾಗಿ ತಿಂದ್ಬಿಟ್ವಿ. ನಾನೇ ಇದರಲ್ಲಿ ಸೋಡಾನ ಕುಡ್ಕೊಂಡಿದ್ದು ಬೇಗ. ಇನ್ಯಾರು ಅವ್ರು 3 ಜನ ಅಂತೂ ಕುಡ್ದೇ ಇಲ್ಲ, ಹಂಗೆ ಇಟ್ಕೊಂಡೇ ಇದ್ರು. ಸೋಡಾ ಒಂದು ಗತಿ ಮಾಡಾಕಿದ್ರು ಅವರು. ಇನ್ನು ಎಲ್ಲಿಗೆ ಹೋಗೋಣ ಅಂತ ಹಾಗೆ ಪ್ಲ್ಯಾನ್ ಮಾಡ್ಕೊತ 150 ಕಿಲೋಮೀಟರ್ಸ್ ದೂರ ಬಂದ್ಬಿಟ್ವಿ ದುಬೈಯಿಂದ. ರಾಸಲ್ ಕೈಮಾನ ಬಿಟ್ಟು ಮುಂದೆ ಬಂದ್ಬಿಟ್ವಿ. ಸರಿ ಇನ್ನೆಲ್ಲಿ ಹೋಗೋಣ ಅಂತ ಯೋಚನೆ ಮಾಡುವಾಗ ಬೀಚ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಬೀಚಿಗೆ ಬಂದ್ವಿ. ಬೀಚಲ್ಲಿ ನೋಡಿ ಈಗ ಎಲ್ಲ ಎಷ್ಟು ಜನ ಇದ್ದಾರೆ ಗೊತ್ತಾ ಬೀಚಲ್ಲಿ ನಿಮಗೆ. ನಮ್ಮ ಕಡೆ ಎಲ್ಲ ಡೇ ಟೈಮಲ್ಲಿ ಬೀಚ್ಗೆ ಹೋಗ್ತಾರಲ್ವ, ಹಂಗೆ ಇಲ್ಲಿ ಎಲ್ಲ ನೈಟ್ ಟೈಮಲ್ಲಿ ಬೀಚಿಗೆ ಬರ್ತಾರೆ. ಯಾಕೆಂತಂದರೆ ಬೆಳಗ್ಗೆ ಟೈಮ್ ತುಂಬಾ ಬಿಸಿ ಇರುತ್ತೆ, ನೈಟ್ ಟೈಮೇ ಬಿಸಿ. ಅದರಲ್ಲಿ ಇನ್ನೂ ಬೆಳಗ್ಗೆ ಟೈಮ್ ಅಂತೂ ಹುಚ್ಚಾಬಟ್ಟೆ ಬಿಸಿ ಇರುತ್ತೆ. ನೋಡಿ ಇಲ್ಲೆಲ್ಲ ಹೆಂಗೆ ಹೋಗೆ ಥರ ಬರ್ತಾ ಇದೆ, ಕಾಣಿಸ್ತಿದ್ಯಾ? ನನಗಂತೂ ಅಲ್ಲಿ ಫುಲ್, ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ, ಡೈರೆಕ್ಟಾಗಿ ನೋಡೋಕ್ಕಂತೂ ಫುಲ್ಲು ಹೊಗೆ ಥರ ಆ ಬಿಸಿ ಹಂಗೆ ನಮ್ಮ ಮೈಗೆ ಹಂಗೆ ತಾಗ್ತಾ ಇತ್ತು, ಅಷ್ಟು ಬಿಸಿ ಇತ್ತು. ಅಂದರೆ ಡೇಗೆ ಹೋಲಿಸಿದ್ರೆ
ಬೆಟರ್ ನೈಟ್ ಅನಿಸುತ್ತೆ ಆಯಿತಾ. ಆ ಥರ ಇಲ್ಲಿ ತುಂಬ ಜನ ಅಡುಗೆ ಮಾಡ್ಕೊತಾರೆ, ಫ್ಯಾಮಿಲಿನೇ ಬರ್ತಾರೆ ಇಲ್ಲಿಗೆ. ನೋಡಿ ಟೈಮು 2:19 AM ಆಯಿತಾ. ಈ ಟೈಮಲ್ಲಿ ಎಷ್ಟು ಜನ ಇದ್ದಾರೆ ಬೀಚಲ್ಲಿ, ಎಲ್ಲ ಯಾವ ಥರ ಎಂಜಾಯ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಒಂದೆಲ್ಲ ರೌಂಡಾಗಿ ಇಲ್ಲಿ ನೋಡಿ ಎಲ್ಲ ಫ್ಯಾಮಿಲಿಯವರೆಲ್ಲ ಬಂದು ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ದಾರೆ. ಇನ್ನೂ ತುಂಬ ಜನ ಗೇಮ್ಸ್ ಎಲ್ಲ ಆಡ್ತಿದ್ದಾರೆ ನೋಡಿ ಅಲ್ಲಿ ಎಷ್ಟು ಜನ. ಇನ್ನು ನೈಟಲ್ಲಿ ಎಷ್ಟು ದೂರ ಜನಗಳು ಕಾಣಿಸ್ತಿದ್ಯಾ, ನಾನು ಝೂಮ್ ಮಾಡಿ ತೋರಿಸಿದ್ದೀನಿ ಎಷ್ಟು ದೂರ ಹೋಗಿ ಆ ಬೀಚ್ಗಳಲ್ಲಿ ಆಟ ಆಡ್ತಾರೆ. ನಮ್ಮೂರ ಥರ ಬೀಚು ಇಲ್ಲಿ ಇರೋದಿಲ್ಲ, ಅಂದರೆ ಸ್ವಲ್ಪ ಆಳ ಆ ಥರ ಜಾಸ್ತಿ ಇರುತ್ತೆ ನಮ್ಮ ಕಡೆ. ಇಲ್ಲಿ ಅಷ್ಟು ಆಳ ಇರೋದಿಲ್ಲ, ಮತ್ತು ವೇವ್ಸ್ಗಳು ಕೂಡ ಜಾಸ್ತಿ ನಮ್ಮನ್ನ ಬೀಳ್ಸೋ ಥರ ಬರೋದಿಲ್ಲ ಆಯಿತಾ. ಆಟ ಆಡ್ಬೋದು, ಮುಂದೆ ಅಲ್ಲಿವರೆಗೂ ನೋಡ್ಬೋದು ನೀವು ಜನಗಳು ಎಷ್ಟು ದೂರ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇಲ್ಲಿ ಆಳ ಇಲ್ಲ, ಅದಕ್ಕೋಸ್ಕರ ಅಲ್ಲಿವರೆಗೂ ಹೋಗಿ ಆಟ ಆಡ್ತಾರೆ. ನಮಗೆ ಆ ಅಲೆಗಳು ಬಂದ್ರೂ ಕೂಡ ನಾವು ಬೀಳೋ ಥರ ಏನೂ ಬರೋದಿಲ್ಲ, ಅದಕ್ಕೋಸ್ಕರ ಅಷ್ಟು ದೂರ ಎಲ್ಲ ಹೋಗಿ ಚೆನ್ನಾಗಿ ಆಟ ಆಡ್ತಿದ್ದಾರೆ. ನಾವು ಆಟ ಆಡ್ಬೋದಿತ್ತು, ಪ್ಲಾನಿಂಗ್ ಇಲ್ದೇ ಬಂದ್ವಿ ಅಲ್ವಾ, ಅದಕ್ಕೆ ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗ್ತಿದ್ದೀವಿ. ಆಟ ಆಡೋಕ್ಕೆ ಅಂತ ಇನ್ನೊಂದ್ಸರಿ ಬಂದು ಆಟ ಆಡಬೇಕು ಅಂತ ಅಂದ್ಕೊಂಡ್ವಿ ಇಲ್ಲಿ. ಹಾಗೆ ಸ್ವಲ್ಪ ಟೈಮ್ ಫೋಟೋಸ್ ಎಲ್ಲ ತೊಗೊಂಡ್ವಿ. ಇಲ್ಲಿ ನೋಡ್ಬೋದು ಜನಗಳೆಲ್ಲ ಯಾವ ಥರ ಎಲ್ಲ ಗ್ರಿಲ್ಲೆಲ್ಲ ಮಾಡ್ಕೊಂಡು ಚಿಕನ್ನ ಅವ್ರಿಗೆ ಬೇಕಾದಂಥ ನಾನ್ ವೆಜ್ನೆಲ್ಲ ಗ್ರಿಲ್ಲೆಲ್ಲ ಮಾಡಿಕೊಂಡು ತಿಂತಾಯಿದ್ರು. ಇಲ್ಲಿ ನೋಡಿ ಇಲ್ಲೊಂದು ಚೇರ್ ಹಾಕಿದ್ರು, ಸರಿ ಕುತ್ಕೊಂಡು ವ್ಯೂನೇ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ನೋಡಿದ್ರೆ ಬಿಯರ್ ಇಟ್ಟಿದ್ರು, ಏನೋ ಗ್ಲಾಸ್ ಎಲ್ಲ ಇಟ್ಟಿದ್ರು. ಸೊ ಅದಕ್ಕೆ ನಾವು ಅಲ್ಲಿ ಏನು ಕುತ್ಕೊಳ್ಳೋಕೆ ಹೋಗಲಿಲ್ಲ. ಅಲ್ಲಿಂದ ಮುದ್ದುಗೆ ಬೇರೆ ಏನಿದ್ರೆ ಅವರು ಅಷ್ಟೊಂದು ತಡೆಯೋದಿಲ್ಲ ನೈಟ್ ಟೈಮು. ಡೇ ಅಂತ ಅಂದರೆ ಫುಲ್ ಆ್ಯಕ್ಟಿವ್ ಆಗಿರ್ತಾರೆ, ನೈಟು ಅಷ್ಟೊಂದು ತಡೆಯೋದಿಲ್ಲ. ಸರಿ ನಾವು ಅಲ್ಲಿಂದ ವೀಡಿಯೋ ಮತ್ತು ಫೋಟೋಸ್ ಎಲ್ಲ ಶೂಟ್ ಮಾಡ್ಕೊಂಡ ನೆಕ್ಸ್ಟು ಪ್ಲ್ಯಾನ್ ಮಾಡಿದ್ದು, ಹೀಗೆ ಹೋಗ್ತಾ ದಾರಿಯಲ್ಲಿ ಒಂದು ಗೋಸ್ಟ್ ಹೌಸ್ ಅಂತ ಬರುತ್ತಂತೆ, ಆ ರೂಟಲ್ಲಿ ಹೋಗೋಣ ಅಂತ ಅಣ್ಣ ಹೇಳ್ಬಿಟ್ಟು ಕರ್ಕೊಂಬಂದರು. ಇದು ರಿಯಲ್ ಆಗಿ ದೆವ್ವದ ಮನೆ ಅಂತಲೇ ಹೇಳ್ತಾರಂತೆ ಇಲ್ಲಿ ಅಂತ ಅಣ್ಣ ಹೇಳ್ತಾಯಿದ್ರು. ಇಲ್ಲಿ ಇದುವರೆಗೂ ಕೂಡ ಒಬ್ಬರೂ ಉಳಿದಿಲ್ಲ ಅಂತೆ ಆಯಿತಾ. ಈ ಮನೆಯವರು, ಈ ಖಾನ್ದಾನವರು, ಈ ಕುಟುಂಬದಲ್ಲಿ ಯಾರ್ಯಾರಿದ್ದಾರೋ ಅವ್ರು ಯಾರು ಇದುವರೆಗೂ ಉಳ್ದೇ ಇಲ್ವಂತೆ ಈ ಮನೆಯವರು. ಇದೇ ನೋಡಿ ಗೋಸ್ಟ್ ಹೌಸ್ ಅಂತ ಹೇಳ್ಬಿಟ್ಟು. ತುಂಬ ಶೂಟಿಂಗ್ಸ್ ಎಲ್ಲ ಆಗುತ್ತಂತೆ ಇಲ್ಲಿ. ಶೂಟಿಂಗ್ ಆದಾಗ ಏನೂ ಆಗೋದಿಲ್ಲ ಅಂತೆ, ಬಟ್ ಈ ಮನೆಯಲ್ಲಿ ಯಾರೂ ಉಳಿದಿಲ್ವಂತೆ. ಇಲ್ಲೆಲ್ಲ ಕಾರ್ಸ್ ಎಲ್ಲ ನಿಂತಿದೆ ಅಲ್ವಾ ಈ ಮನೆಯಲ್ಲಿ, ಅಲ್ಲಿ ಪೊಲೀಸ್ ಅವರು 24/7 ಅಲ್ಲೇ ಇರ್ತಾರಂತೆ. ಯಾಕೆ ಅಂತ ಅಂದರೆ ಸೆಕ್ಯೂರಿಟಿಗೋಸ್ಕರ, ಯಾರಾದರೂ ಜನ ಹೋಗ್ತಾರೆ ಏನು ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿಗೋಸ್ಕರ ಅಲ್ಲೇ ಇರ್ತಾರೆ. ಹಾಗೆ ಸ್ವಲ್ಪ ದೂರದಲ್ಲಿ ಒಂದು 15 ಮಿನಿಟ್ಸ್ ದೂರದಲ್ಲಿ ಅಣ್ಣನ ರೂಮ್ ಇತ್ತು. ಸರಿ ಫ್ರೆಶ್ನಪ್ ಆಗಿ ಇಲ್ಲಿಂದ ನೆಕ್ಸ್ಟ್ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ, ಅಣ್ಣನ ರೂಮಿಗೆ ಬಂದ್ವಿ ನಾವು. ಹಾಗೆ ಇಲ್ಲಿ ನೋಡಿ ಮೂನ್ ಇಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ಸಖತ್ತಾಗಿತ್ತು ನೋಡೋಕೆ ಮಾತ್ರ. ಅದರಲ್ಲೂ ಇಲ್ಲಿ ಹೋಗ್ತಿದಾರಲ್ಲ ಅಕ್ಕ, ಅವ್ರಿಗಂತೂ ಮೂನ್ ಅಂತ ಅಂದರೆ ತುಂಬಾ ಇಷ್ಟ. ಮೂನ್ ಕ್ರೇಜ್ ಜಾಸ್ತಿ, ಎಲ್ಲರಿಗೂ ಮೂನ್ ಅಂತ ಅಂದರೆ ಇಷ್ಟ, ಅದರಲ್ಲೂ ಇವ್ರಿಗೆ ಎಕ್ಸ್ಟ್ರಾ ಕ್ರೇಜ್ ಮೂನ್ ಅಂತ ಹೇಳಿದ್ರೆ. ಎಲ್ಲಿ ನೋಡಿದ್ರು ಒಂದು 10-20 ಪಿಕ್ ತಗೊತಾರೆ. ಇಲ್ಲಿ ನೋಡಿ ನಂದು ಡೋರ್ಗೆ ಕೈ ಬೆರಳು ಸಿಗಾಕೊಂಡ್ಬಿಟ್ಟು ಯಾವ ಥರ ಆಗೋಯ್ತು ಅಂತ ಹೇಳ್ಬಿಟ್ಟು ಅರ್ಧ ಕಟ್ಟಾಯಿತು, ಅರ್ಧ ಅಲ್ಲೇ ಸಿಗಾಕೊಂಡ್ಬಿಡ್ತು. ಈ ಕಡೆ ಅದನ್ನ ಫುಲ್ ಬಿಡ್ಸೋಕ್ಕೂ ಆಗ್ತಾಯಿಲ್ಲ, ಇಡೋಕ್ಕೂ ಆಗ್ತಾಯಿಲ್ಲ ಆ ಥರ ಅಂತ ಅಂದ್ಬಿಟ್ಟು ಫೈನಲ್ ಅಣ್ಣನ ರೂಮಿಗೆ ಬಂದ್ವಿ. ಮುದ್ದು ಆಗಲೇ ಟೊಯ್ ಅಂತ ಕುತ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಅಷ್ಟೊಂದು ಹೇಳ್ದೆ ಅಲ್ವಾ ನಿದ್ರೆ ತಡೆಯೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು. ನಾವು ಇನ್ನೂ 3 ಜನ ಫುಲ್ ಆ್ಯಕ್ಟಿವ್ ಆಗಿದ್ವಿ. ಇನ್ನೂ ಮುದ್ದು ಸ್ವಲ್ಪ ರೆಸ್ಟ್ಲೆಸ್ ಆಗಿಬಿಟ್ಟಿದ್ರು, ನಿದ್ರೆ ಇಲ್ವಲ್ಲ ಅದಕ್ಕೆ. ಹಾಗೆ ಅಕ್ಕ ಮಿನಿ ಟೂರ್ ತೋರಿಸ್ತಾ ಇದ್ರು ಆಯಿತಾ, ಅವರು ಅಣ್ಣನ ರೂಮ್ನ ಮಿನಿ ಟೂರ್ ತೋರಿಸ್ತಾ ಇದ್ರು. ನೋಡಿ ಇದನ್ನು ಕ್ರಾಫ್ಟ್ ಮಾಡಿರೋದಂತೆ, ಎಲ್ಲ ಶೆಲ್ಲಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ, ಪೇಂಟಿಂಗ್ ಥರ ಮಾಡಿದರು. ಎಲ್ಲ ಕಾರ್ಬೋರ್ಡ್ ಡಬ್ಬಗಳಲ್ಲಿ ಮಾಡಿದರು. ಅದೆಲ್ಲ ನನಗೂ ತುಂಬ ಇಷ್ಟ ನೋಡೋಕ್ಕೆ, ಅದಕ್ಕೋಸ್ಕರ ನನಗೆ ತೋರಿಸ್ತಾ ಇದ್ರು ಅಕ್ಕ. ನಾನು ಬ್ಯಾಂಗ್ಳೂರಲ್ಲಿ ತುಂಬ ಕ್ರಾಫ್ಟ್ಗಳು ಮಾಡಿದ್ದೆ, ಬಟ್ ಏನು ಮಾಡೋಕ್ಕಾಗುತ್ತೆ, ಇವಾಗ ನಮ್ಮ ಅತ್ತೆ ಮನೆಗೆ ಅದನ್ನೆಲ್ಲ ಶಿಫ್ಟ್ ಮಾಡಿಬಿಟ್ಟೆ. ಏನಕ್ಕೆ ಅಂತಂದರೆ ನಾವು ಅಲ್ಲಿ ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ. ಇಲ್ಲಿ ನೋಡಿ ಮಿನಿ ಪಾರ್ಕ್ ಅಂತ ಹೇಳ್ತಾರಂತೆ ಅಣ್ಣ ಇದನ್ನು, ಅದಕ್ಕೆ ನನಗೆ ತೋರಿಸ್ತಾ ಇದ್ರು, ನೋಡು ಬಾ ಇಲ್ಲಿ ಮಿನಿ ಪಾರ್ಕ್ ಹೇಗಿದೆ ಅಂತ ಹೇಳ್ಬಿಟ್ಟು ಅಂತ. ಎಲ್ಲ ಚಿಕ್ಕ ರೂಮ್ ಆಗಿದ್ರು ಕೂಡ ಅಣ್ಣ ಒಬ್ಬರೇ ಇರ್ತಾರೆ ಇಲ್ಲಿ, ಚಿಕ್ಕ ರೂಮ್ ಆಗಿದ್ರು ಕೂಡ ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು. ಇಲ್ಲೆಲ್ಲ ನೋಡಿ ಮಿನಿ ಪಾರ್ಕ್ ಅಂತ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ. ಅಲ್ಲಿ ಒಂದು ಫ್ರೇಮಲ್ಲಿ ಫೋಟೋ ತೊಗೊಂಡಿರೋದು ಒಂದು ಹಾಕ್ಕೊಂಡಿದ್ದಾರೆ ಅಣ್ಣ ಮತ್ತು ಅಕ್ಕ. ಇವ್ರು ನಿಜವಾಗ್ಲೂ ಕ್ಯೂಟ್ ಪೇರ್ ಅಂತ ಅನ್ನಿಸ್ತು ನನಗೆ. ನಿಜವಾಗ್ಲೂ ತುಂಬ ಒಳ್ಳೆಯವರು ಅವರು. ಆ ಥರ ನಮಗೆ ದುಬೈಯಲ್ಲಿ ಸಿಕ್ಕಿದ್ದಾರೆ ಇಷ್ಟು ಒಳ್ಳೆಯವರು ಅಂತಂದರೆ ಅದು ನಮ್ಮ ಖುಷಿ ವಿಷಯನೇ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೋಡಿ ಇಲ್ಲೆಲ್ಲ ಯಾವ ಥರ ಪೇಂಟಿಂಗ್ ಥರ ಯಾವ ಥರ ಮಾಡಿದ್ದಾರೆ ಅಂತ
ಅಂದ್ಬಿಟ್ಟು. ಇದನ್ನು ಕೂಡ ಕ್ರಾಫ್ಟ್ ಅವರೇ ಮಾಡಿರೋದಂತೆ, ಅಣ್ಣನ ತಮ್ಮ ಮಾಡಿರೋದಂತೆ. ಅದನ್ನೆಲ್ಲ ತೋರಿಸ್ಕೊಂಬಂದರು. ಇದು ನೋಡಿ ಸೆಟ್ಲ್ ಕಾಕ್ಸಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲನೂ ಈ ಥರ ಒಂದು ಬಾಟಲ್ಗೆಲ್ಲ ಸ್ಟಿಕ್ ಮಾಡಿ, ಇದರಲ್ಲಿ ಇನ್ಸೈಡ್ ಏನೋ ಬಲ್ಬ್ ಇದೆಯಂತೆ. ಆ ಬಲ್ಬ್ನ ಆನ್ ಮಾಡಿದ್ರೆ ಇದರಲ್ಲೆಲ್ಲ ಲೈಟ್ಸ್ ಬರುತ್ತೆ. ಇವಾಗ ಸ್ವಲ್ಪ ಹಾಳಾಗಿದೆ, ಅದಕ್ಕೋಸ್ಕರ ಅದನ್ನ ಹಂಗೆ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರು ಅಣ್ಣ. ಹೀಗೆ ಮಿನಿ ದೇವ್ರ ಮನೆ ಮಾಡ್ಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದಾರಲ್ವ. ಸಡನ್ ಆಗಿ ನಮ್ಮನ್ನ ಕರ್ಕೊಂಬಂದ್ರೆ ಆ್ಯಕ್ಚುಲಿ ಅಣ್ಣ ಇಲ್ಲಿಗೆ. ಇದು ನೋಡಿ ಖಡ್ಗ ಅಂತೆ. ಇದು ನೋಡೋಕ್ಕೆ ಎಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸ್ತು ಅಂತ ಅಂದರೆ, ನಾನು ಅದನ್ನು ನೋಡಿದ್ರೆ ಇದು ಶಾರ್ಪೇ ಇಲ್ಲ, ಅದು ಫುಲ್ಲು ವುಡ್ಡಲ್ಲಿ ಮಾಡಿರೋದಂತೆ. ಈ ಥರ ಹಿಂಗೆ ಮುರಿದ್ರೆ ಪಟ್ ಅಂತ ಮುರಿದೋಗುತ್ತೆ ಅದು. ಆ ಥರ ಫುಲ್ಲು ಉದ್ದಕ್ಕೆ ನೋಡೋಕ್ಕೆ ದೂರದಿಂದ ಫುಲ್ಲು ಖಡ್ಗ ಶಾರ್ಪಾಗಿರೋ ಥರ ಕಾಣಿಸ್ತಿತ್ತದು. ಅದನ್ನು ಈ ಥರ ಟಚ್ ಮಾಡಿ ನೋಡಿದ್ರೆ ಫುಲ್ಲು ಒಂಥರ ಮೊಂಡ ಥರ ಇತ್ತು. ಅದನ್ನು ವುಡ್ಡಲ್ಲಿ ಮಾಡಿದ್ದಾರೆ ಅವ್ರ ತಮ್ಮ ಅಂತ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಹಾಗೆ ನೈಟ್ ಟೈಮು ನೋಡಿ ಈ ಥರ ಎಲ್ಲ ಲೈಟ್ಸ್, ಸಣ್ಣ ಲೈಟ್ಸ್ಗಳನ್ನೆಲ್ಲ ಹಾಕ್ಕೊಂಡಿದ್ರು ಅಣ್ಣ. ಮುದ್ದು ಅಂತೂ ಫುಲ್ಲು ನಿದ್ದೆ ಪುರ್ಕ. ಅವನನ್ನು ಇವಾಗ ಎಬ್ಸ್ಬಿಟ್ಟು ನೆಕ್ಸ್ಟ್ ಪ್ಲಾನಿಂಗ್ ಈಗ ರೆಡಿ ಆದ್ವಿ. ಇವಾಗ ನಾವು ಹೊರಟಿದ್ದು ಎಲ್ಲಿಗೆ ಅಂತ ಅಂದರೆ, ಒಂದು ಕಡೆ ತುಂಬ ಚೆನ್ನಾಗಿ ಸನ್ರೈಸ್ ಆಗುತ್ತಂತೆ. ಅಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಣ್ಣ ಅಲ್ಲಿ ಕರ್ಕೊಂಡೋದ್ರು ನಮ್ಮನ್ನು. ಅದನ್ನು ಹೇಗೆ ಹೋಗ್ಬೇಕಂತ ಅಂದರೆ, ಫುಲ್ ಬೆಟ್ಟನ ಸುತ್ಕೊಂಡು ನಾವು ಹೇಗೆ ಈಗ ನಮ್ಮ ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗ್ತೀವಲ್ವ, ಆ ಥರ ಸುತ್ಕೊಂಡು ಹೋಗ್ಬೇಕು. ಅಲ್ಲಿ ಒಂಥರ ಬೆಟ್ಟ ಇದೆ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ. ಬಟ್ ಇದು ಆ ಥರ ಅಲ್ಲ, ಇದು ಒಂಥರ ಬೆಟ್ಟನೇ ಫುಲ್ ಕೊರೆದು ದೊಡ್ಡ ಬೆಟ್ಟಗಳಾಯ್ತಾ ಇದು. ಅದಕ್ಕಿಂತನೂ ಜಾಸ್ತಿ ದೊಡ್ಡ ಬೆಟ್ಟಗಳನ್ಸುತ್ತೆ ಇದು. ನನಗೆ ನೋಡೋಕೆ ಅದೇ ಥರ ಅನ್ನಿಸ್ತು. ಆ ಬೆಟ್ಟಗಳನ್ನೆಲ್ಲ ಕೊರೆದು ಮಾಡಿದರು ಮಧ್ಯದಲ್ಲಿ ರೋಡ್ನ. ಅದೇ ಎಂಡ್ ಅನಿಸುತ್ತೆ ಅಲ್ಲಿಗೆ. ಫೈನಲ್ ಅಲ್ಲಿಗೆ ನಾವು ಇವಾಗ ಬಂದ್ವಿ, ಆ ಸ್ಪಾಟ್ಗೆ. ಅದೇ ಸನ್ರೈಸ್ ಆಗುತ್ತೆ ಅಂತ ಹೇಳಿದ್ವಲ್ಲ, ಆ ಸ್ಪಾಟ್ಗೆ ಅಣ್ಣ ಇಲ್ಲಿ ಕರ್ಕೊಂಬಂದರು. ಇಲ್ಲಿ ತುಂಬ ಜನ ನೈಟೆಲ್ಲ ಇಲ್ಲೇ ಉಳ್ಕೊಂಡು ಈ ವ್ಯೂನ ನೋಡೋಕ್ಕೋಸ್ಕರ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ಇನ್ನೂ ಸ್ವಲ್ಪ ಜನ ಕ್ಯಾಂಪ್ ಎಲ್ಲ ಹಾಕ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಇನ್ನೂ ಸ್ವಲ್ಪ ಜನ ಇವಾಗ ಬೆಳಗ್ಗೆನೆ ಬಂದಿದ್ದಾರೆ. ಇವಾಗ ಇಲ್ಲಿ ಟೈಮ್ ಎಷ್ಟು ಗೊತ್ತಾ, ಇಲ್ಲಿ 5:10 ಏನೋ ಮಾರ್ನಿಂಗ್ ಆಗಿತ್ತು. ಇಲ್ಲಿ ಸನ್ರೈಸ್ ಆಗೋಕ್ಕಿದ್ದಿದ್ದು ಟೈಮು 5:45 ನಮಗೆ ಸನ್ರೈಸಿಂಗ್ ಟೈಮು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೂ ಸೂರ್ಯ ಉಡ್ತಾ ಇರಲಿಲ್ಲ. ಈ ಕಡೆ ಏನೂ ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಅಣ್ಣ ಇನ್ನೊಂದು ರೂಟ್ ಇದೆ, ಅಲ್ಲಿಗೆ ಹೋಗೋಣ, ಅಲ್ಲಿವರೆಗೆ ಇಲ್ಲಿ ವ್ಯೂ ಚೆನ್ನಾಗಿದೆ, ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇಲ್ಲಂತೂ ತುಂಬ ಜನ ಕುತ್ಕೊಂಡು ವ್ಯೂನ ನೋಡ್ತಾ ಇದ್ರು. ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಮೇಲಿಂದ ವ್ಯೂ ಒಂದ್ಸರಿ ನೋಡ್ಕೊಂಬನ್ನಿ, ಈಗ ತೋರಿಸ್ತೀನಿ ಆಯಿತಾ. ನೋಡ್ಕೊಂಬಂದ್ರಲ್ಲ. ಹಾಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಾಣಿಸ್ತಿದೆ ಅಲ್ವಾ, ಅದು ಜಲ್ಲಿ ಕಲ್ಲಲ್ಲಿ ಮಾಡಿರೋ ಅಂಥದ್ದು. ಲ್ಯಾಂಡ್ ಸ್ಲೈಡ್ ಏನಾದರೂ ಆದರೆ ಅದು ಒಂದು ಸಪೋರ್ಟಿಂಗೋಸ್ಕರ ಆ ಥರ ಒಂದು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನು ನಾನು ಹತ್ರದಿಂದ ತೋರಿಸ್ಕೊಡ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಏನಾದರೂ ಲ್ಯಾಂಡ್ ಸ್ಲೈಡ್ ಏನಾದರೂ ಆದರೆ ಅದು ಸಪೋರ್ಟ್ಗಿರುತ್ತೆ, ಅದರಿಂದ ಏನೂ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಇದನ್ನು ಸಪೋರ್ಟ್ ಮಾಡಿದ್ದಾರೆ. ನೋಡಿ, ಇದೆ ಜಲ್ಲಿ ಕಲ್ಲು, ಈ ಥರ ಎಲ್ಲನ ಹಾಕಿದ್ದಾರೆ. ಅದು ಆ ಕಡೆಯಿಂದ ನೋಡಿದ್ರೆ ಆ ಥರ ಸ್ಟೆಪ್ ಬೈ ಸ್ಟೆಪ್ ಕಾಣಿಸ್ತಾ ಇತ್ತು. ನಾವು ಅದ್ರ ಮೇಲೆ ಒಂದು ಕಟ್ಟೆ ಥರ ಇತ್ತು, ಅದ್ರ ಮೇಲೆ ಕೂತ್ಕೊಂಡು ಈ ವ್ಯೂನ ನೋಡ್ತಾ ಇದ್ವಿ. ನೋಡಿ, ಅಲ್ಲಿ ಯಾರೋ ಒಬ್ಬರು ಕ್ಯಾಂಪ್ ಎಲ್ಲ ಹಾಕ್ಕೊಂಡು ಹೋಲ್ ನೈಟ್ ಅಲ್ಲೇ ಇದ್ದಾರೆ. ಇನ್ನು ಕೆಳಗಡೆ ಇಳಿಬೋದಿತ್ತು, ಸ್ವಲ್ಪ ಡೌನ್ಗಿತ್ತು, ಅದಕ್ಕೆ ನಾವೇನು ಇಳಿಯೋಕೆ ಹೋಗಲಿಲ್ಲ. ಇಲ್ಲಿಂದ ಅದೇ ಹೇಳಿದ್ನಲ್ಲ, ಇಲ್ಲಿ ಸನ್ರೈಸ್ ಆಗೋದು ಅಷ್ಟು ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ನೆಕ್ಸ್ಟು ಆ ಕಡೆ ಇನ್ನೊಂದು ದಾರಿ ಇದೆ, ಅಲ್ಲಿಗೆ ಹೋಗೋಣ, ಆ ರೋಡ್ ಸೈಡೇ ತುಂಬ ಚೆನ್ನಾಗಿ ಕಾಣುತ್ತೆ ವ್ಯೂ ಅಂತ ಹೇಳ್ಬಿಟ್ಟು ಅಣ್ಣ ಎಲ್ಲ ಕರ್ಕೊಂಡು ಹೋದರು. ವಾವ್, ಇಲ್ಲಂತೂ ಅಮೇಝಿಂಗ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ರಿಯಲಿ ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಈ ಸನ್ ಸೆಟ್ ಆಗೋದು, ಈ ಸನ್ ರೈಸ್ ಆಗೋದು ಎಲ್ಲ ಸಖತ್ ಇಷ್ಟ ಆಗುತ್ತೆ ನೋಡೋಕ್ಕೆ. ಎಷ್ಟು ಸಖತ್ತಾಗಿ ಕಾಣಿಸ್ತಿತ್ತು ಗೊತ್ತಾ ಬೆಳಗ್ಗೆನೆ. ತುಂಬ ಜನ ಅಲ್ಲೇ ಗಾಡೀಲಿ ಹೋಗೋರೆಲ್ಲ ತುಂಬ ಜನ ಅಲ್ಲೇ ನಿಂತ್ಕೊಂಡು ನೋಡಿಕೊಂಡು ಈ ವ್ಯೂನ ಹೋಗ್ತಾಯಿದ್ರು. ಹಾಗೆ ಇಲ್ಲಿ ಬೈಕ್ ರೇಸಿಂಗ್ ಎಲ್ಲ ಹೋಗ್ತಾಯಿದ್ರು. ಅದಕ್ಕೆ ಮುದ್ದು ಈ ವಿಡಿಯೋ ಮಾಡ್ಕೊ ಈ ರೇಸಿಂಗ್ದೆಲ್ಲ ಅಂತ ಹೇಳಿದ್ರು. ಅದಕ್ಕೆ ವಿಡಿಯೋನ ಮಾಡಿಕೊಂಡೆ.
ಮಧ್ಯದಲ್ಲಿ. ಈ ಕಡೆ ನೋಡಿ ಇನ್ನೂ ಸ್ವಲ್ಪ ಹತ್ರಕ್ಕೆ ಬಂದ್ವಿ ಇವಾಗ ನೋಡೋಕ್ಕೆ. ಇಲ್ಲೂ ಕೂಡ ಅಲ್ಲಿ ಹೇಗಿತ್ತು ವ್ಯೂ ಅದಕ್ಕಿಂತನೂ ಇನ್ನೂ ಚೆನ್ನಾಗಿ ಬೆಟ್ಟಗಳು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಇನ್ನೂ ಸ್ವಲ್ಪ ಕೆಳಗಡೆಯಿಂದ ವ್ಯೂ ಕಾಣಿಸ್ತಿತ್ತು ನಮಗೆ. ಹಾಗೆ ಇಲ್ಲಿ ಪುಟಾಣಿ ಒಂದು ಅಂಗಡಿ ಇತ್ತು, ಟೀ ಕಾಫಿ ಮತ್ತು ಗ್ರೀನ್ ಟೀ ಏನಾದರೂ ಕುಡ್ಕೊಂಡು ಇಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಹಾಗೆ ಇಲ್ಲೊಂದು ಗೇಮ್ ಕೂಡ ಇತ್ತು, ಅಣ್ಣ ಅದನ್ನು ಜೋಡಿಸ್ತಾ ಇದ್ರು, ಸ್ನೂಕರ್ ಗೇಮ್ ಆಡೋಣ ಅಂತ ಹೇಳ್ಬಿಟ್ಟು. ಮುದ್ದು ಅಣ್ಣ ಅಕ್ಕ ಮತ್ತು ನಾನು ಎಲ್ಲರೂ ಆಡಿದ್ವಿ. ಬಟ್ ನನ್ನ ವಿಡಿಯೋ ಮಿಸ್ ಆಯಿತು, ಅಂದರೆ ಪಾಸ್ ರಿಲೀಸ್ ಮಾಡ್ದೇ ನನ್ನ ವಿಡಿಯೋನ ಮಾಡಿಬಿಟ್ಟಿದ್ರು, ಅದಕ್ಕೋಸ್ಕರ ನನ್ನ ವಿಡಿಯೋ ಇಲ್ಲ. ಅಣ್ಣ ಮತ್ತು ಅಕ್ಕ ಎಲ್ಲ ಎಂಜಾಯ್ ಮಾಡ್ಕೊಂಡು ಆಡಿದ್ರು. ಆಡ್ತಾ ಗ್ರೀನ್ ಟೀನ ಕುಡ್ಕೊಂಡು ಅಲ್ಲಿ ಒಂದು ಟಗರು ನಿಂತಿತ್ತು ನೋಡಿ, ಯಾವ ಥರ ಇದೆ ಅಂತ. ಒಂದು ಕಡೆ ಕೊಂಬನ್ನ ಮುರ್ಕೊಂಡ್ಬಿಟ್ಟಿದೆ, ಅದೆಲ್ಲಿ ಮುರ್ಕೊಂತೋ ಏನೋ ಗೊತ್ತಿಲ್ಲ. ಇನ್ನೊಂದು ಕಡೆ ಕೊಂಬು ಯಾವ ಥರ ಸುತ್ಕೊಂಡು ಹೋಗ್ಬಿಟ್ಟಿದೆ. ಹಿಂಗೆ ನೋಡೋಕೆ ಒಂಥರ ಭಯ ಆಗ್ತಾಯಿತ್ತು. ಮುದ್ದು ನಿನ್ಗೇನೋ ಗುದ್ಗಿದ್ಬಿಟ್ಟದು, ಈ ಕಡೆ ಬಾ ಅಂತ ಹೇಳ್ತಾ ಇದ್ರು. ಹಾಗೆ ಗ್ರೀನ್ ಟೀ ಎಲ್ಲ ಕುಡ್ಕೊಂಡು ಕಾರಲ್ಲೇ ಕುಡ್ಕೊಂಡು ಹೋದ್ವಿ. ಇಲ್ಲಿ ನೋಡಿ ಬೆಟ್ಟಗಳಂತೂ ಯಾವ ಥರ ರೋಡ್ ಸೈಡಲ್ಲಿ, ಈಗ ಬೆಳಕಾಯ್ತಲ್ವಾ, ಬೆಳಗ್ಗೆ ಟೈಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾವು ಬಂದಾಗ ಮಾರ್ನಿಂಗ್ ಟೈಮ್ ಅಷ್ಟೊಂದು ಕಾಣಿಸ್ಲೇ ಇಲ್ಲ ರೋಡ್ ಸೈಡಲ್ಲಿ ನಿಮಗೆ ತೋರ್ಸೋಕ್ಕೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆ ಕೊರ್ದಿರೋದೆಲ್ಲ ಎಷ್ಟು ಡಿಸೈನಾಗಿ ಕಾಣಿಸ್ತಿದೆ ಅಲ್ವಾ. ಸಖತ್ತಾಗಿತ್ತು ವ್ಯೂ ಮಾತ್ರ. ನೋಡ್ಕೊಂಡು ಹೋಗೋಕ್ಕಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ಫುಲ್ ನೈಟಿಂದ ಬೆಳಗ್ಗೆ 9:30 10 o'clockವರೆಗೂ ಸುತ್ತಿದ್ದೀವಿ ಚೆನ್ನಾಗಿ. ಹಾಗೆ ಅಣ್ಣನ ರೂಮಿಗೆ ಮತ್ತೆ ರಿಟರ್ನ್ ಬಂದು ಅಲ್ಲಿಂದ ಸ್ವಲ್ಪ ಫ್ರೆಶ್ನಪ್ ಆಗಿ ಹೊರಗಡೆ ಬಂದ್ವಿ. ಆವಾಗ ಈ ಥರ ಒಬ್ಬರು ಅಲ್ಲೇ ಬೇರೆ ಅಪಾರ್ಟ್ಮೆಂಟ್ ಅವರು ಈ ಥರ ಡೇಟ್ಸ್ನ ಹ್ಯಾಂಗ್ ಮಾಡಿದರು. ಅದನ್ನು ನಾನು ಒಂದೆರಡು ಕಿತ್ಕೊತಾ ಇದ್ದೆ. ಅದನ್ನು ಅಂಕಲ್ ನೋಡಿಬಿಟ್ಟು ಇನ್ನೂ 2 ತಗೋ ಅಂತ ಏನೋ ಅರಬಿಕಲ್ಲಿ ಹೇಳಿದ್ರು, ನನಗೆ ಅರ್ಥ ಆಗಲಿಲ್ಲ. ನಾನು ಸುಮ್ಮನೆ ನಿಂತಿದ್ದೆ. ಆವಾಗ ಬಂದು ಅಂಕಲ್ಲೇ ಒಂದು 3-4 ಜೊಂಪೆನ ನನಗೆ ಕಿತ್ಬಿಟ್ಟು ಕೊಟ್ಟರು. ನನಗಂತೂ ತುಂಬ ಖುಷಿ ಆಯಿತು. ಪಾಪ ಅಂಕಲು, ಅವ್ರು ತಗೋ ಅಂತ ಹೇಳಿದ್ರು, ನನಗೆ ಅರ್ಥ ಆಗಲಿಲ್ಲ. ಆಮೇಲೆ ಅವರೇ ಬಂದು ಇಷ್ಟೆಲ್ಲ ಕೊಟ್ಟರು. ನನಗಂತೂ ಫುಲ್ ಖುಷಿ ಆಯಿತು. ಅಂಕಲ್ಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಅಲ್ಲಿಂದ ಅದನ್ನು ಈಸ್ಕೊಂಡು ಹೋದ್ವಿ. ನೋಡಿ ಫ್ರೆಶ್ ಡೇಟ್ಸು ಈ ಥರನೇ ಇರುತ್ತೆ ಇಲ್ಲಿ ದುಬೈಯಲ್ಲೆಲ್ಲ. ಅದನ್ನು ಫ್ರೆಶ್ಶಾಗಿ ತಿನ್ಕೊತ ಅಲ್ಲಿಂದ ಹೊರಟ್ವಿ. ಮುದ್ದು ಸ್ವಲ್ಪ ದೂರ ಡ್ರೈವ್ ಮಾಡ್ದ. ಅಲ್ಲಿಂದ ನಾವು ಡೇಟ್ಸ್ಗಳನ್ನ ತೊಗೊಬೇಕು ಅಂತ ಅಂದ್ಬಿಟ್ಟು ಡೇಟ್ಸ್ ಮಾರ್ಕೆಟಿಗೆ ಬಂದ್ವಿ. ಫ್ರೆಶ್ ಡೇಟ್ಸು ಸೂಪರಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಆವಾಗಲೇ ಕಿತ್ತು ಇಟ್ಟಿರೋ ಅಂಥ ಡೇಟ್ಸ್ಗಳು ಇದೆಲ್ಲನೂ ಫ್ರೆಶ್ ಆಗಿರುತ್ತೆ. ಯಾವುದೇ ತರಹದ ಶುಗರ್ನ ಆ್ಯಡ್ ಮಾಡಿರಲ್ಲ ಇದರಲ್ಲಿ, ಹೇಗಿರುತ್ತೋ ಹಾಗೆ ಇರುತ್ತೆ. ನಾವು ದುಬೈಯಲ್ಲೇ ತೊಗೊಬೇಕು ಅಂತ ಇದ್ವಿ. ದುಬೈಯಲ್ಲಿ ತೊಗೊಂಡಿದ್ವಿ, ಅದು ತುಂಬ ಕಾಸ್ಟ್ಲಿ. ಔಟ್ ಆಫ್ ದುಬೈ ಈ ಥರ ತೊಗೊಂಡ್ರೆ ಸ್ವಲ್ಪ ನಮಗೆ ಕಡಿಮೆ ಬೀಳುತ್ತೆ. ಇಲ್ಲಿ ನಮಗೆ 1 kgಗೆ 20 dirhams ಬೀಳ್ತು. ಇಂಡಿಯನ್ ರುಪೀಸಲ್ಲಿ ಇದು ಅದೇ ಹೆಚ್ಚು ಕಡಿಮೆ 1000 rupees ಒಳಗಡೆ ಇರುತ್ತೆ. ಇನ್ನು ದುಬೈಯಲ್ಲೆಲ್ಲ ತೊಗೊಂಡ್ರೆ 1 to double ಆಗುತ್ತೆ ಅಲ್ಲಂತೂ. ಇಲ್ಲಿ ಟೇಸ್ಟ್ ಮಾಡೋಕ್ಕೆ ಅಂತಲೇ ಸುಮಾರು ಕೊಟ್ಟರು ನಮಗೆ ಡೇಟ್ಸ್ಗಳನ್ನ. ಅಂದರೆ ತುಂಬ ವೆರೈಟೀಸ್ ಡೇಟ್ಸ್ ಇತ್ತಲ್ವ, ಎಲ್ಲನೂ ಕೂಡ ಒಂದೊಂದೇ ಆ ಥರ ಟೇಸ್ಟ್ ನೋಡಿ ಅಂತ ಅಂದ್ಬಿಟ್ಟು ಕೊಡ್ತಿದ್ರು. ನನಗಂತೂ ಅದರಲ್ಲೇ ಹೊಟ್ಟೆ ತುಂಬೋಗ್ಬಿಟ್ಟಿತ್ತು ಟೇಸ್ಟ್ ನೋಡಿ. ಖುಷಿ ಆಯಿತು. ನಮಗೆ 1 kg ಬೇಕಿತ್ತು. ಅದೇ ಯೆಲ್ಲೋ ಕಲರ್ದು ಅರ್ಧ kg ಮತ್ತು ಇನ್ನೊಂದು ಬ್ರೌನ್ ಕಲರ್ ಇತ್ತಲ್ವ ಅದು ಅರ್ಧ kg, ಎರಡು ಅರ್ಧ kg ತೊಗೊಂಡ್ವಿ ನಾವು 1 kg. ಈ ಥರ ಡೇಟ್ಸ್ನ ಫ್ರೆಶ್ಶಾಗಿ ತಿನ್ನೋಕ್ಕೂ ಕೂಡ ಅದೃಷ್ಟ ಮಾಡಿರಬೇಕು ಅಂತ ಅನಿಸುತ್ತೆ. ಇನ್ನು ತುಂಬ ಕಡೆ ಎಲ್ಲ ಇದಕ್ಕೆ ಶುಗರ್ ಇದು ಸಿರಾಪ್ನೆಲ್ಲ ಮಿಕ್ಸ್ ಮಾಡಿ ಅದರಲ್ಲೆಲ್ಲ ಹೆಜ್ಜಿ ಇಟ್ಟಿರ್ತಾರೆ. ಇನ್ನು ಎಲ್ಲೋ ರೇರು ಫ್ರೆಶ್ಶಾಗಿ ಸಿಗುತ್ತೆ ಅಂತ ಅಂದ್ಕೊಳ್ಳೋದು. ಮುದ್ದು ನೋಡಿ ಅವನು ತಿಂತಾನೆ, ನನಗೂ ತಿನ್ನಿಸ್ತಾನೆ. ಅವ್ರು ಕೊಟ್ಟಿದ್ದೆಲ್ಲ ತಿಂತಾನೆ ಇದ್ವಿ ಡೇಟ್ಸ್ನ. ನಿಜ ಹೇಳ್ಬೇಕಂತಂದರೆ ಅಲ್ಲೇ ಒಂದು 1/4 kg ಡೇಟ್ಸ್ ನಾವು 4 ಜನ ಸೇರಿ ತಿಂದಿರ್ಬೋದು. ನೋಡಿ ಈ ಥರ ಜೋಡಿಸಿ ನೀಟಾಗಿ ಇಟ್ಟು ಕೊಡ್ತಾರೆ. ಯಾಕೆ ಅಂತಂದರೆ ಅದು ಅಷ್ಟೊಂದು ಸಾಫ್ಟಾಗಿರುತ್ತೆ. ಅದು ಒಂದ್ರ ಮೇಲೆ ಒಂದಿಟ್ಟರೆ ಅದು ಹೋಗ್ಬಿಡುತ್ತೆ ಅಂತ ಹೇಳಿ ಈ ಥರ ಎಲ್ಲ ನೀಟಾಗಿ ಜೋಡಿಸಿ ಕೊಡ್ತಾರೆ ಅವರು. ಇದನ್ನು ಒಂದು 10 days ಹೊರಗಡೆನೇ ಇಟ್ಕೊಂಡು ತಿನ್ಬೋದು. ಫ್ರಿಜ್ಜಲ್ಲಿ ಏನಾದರೂ ಇಟ್ಕೊಂಡು ತಿಂದರೆ ಒಂದು 15-20 days ತಿನ್ಬೋದು. ಅಷ್ಟರೊಳಗಡೆ ನಾವು ತಿಂದು ಮುಗಿಸ್ಬೇಕು. ಹಾಗೆ ನಮಗೆ ಅವಕಾಡೋನು ಬೇಕಿತ್ತು, ಅದನ್ನು ತೊಗೊಂಡ್ವಿ. ಜೊತೆಗೆ ಆರೆಂಜ್ ಕೂಡ ತೊಗೊಂಡು ಇಲ್ಲಿ ಫ್ರೆಶ್ಶಾಗಿ ಎಳ್ನೀರು ಸಿಗುತ್ತೆ ಅಂತ ಹೇಳಿದ್ರು. ಸೊ ಫ್ರೆಶ್ಶಾಗಿ ಒಂದೊಂದು ಎಳ್ನೀರು ಕುಡ್ಕೊಂಡು ಮುಂದೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಈಗ ಎಳ್ನೀರು ಕುಡಿತಾ ಇದ್ವಿ. ಎಳ್ನೀರಂತೂ ನೋಡೋಕ್ಕೆ ಸಖತ್ ಫ್ರೆಶ್ ಆಗಿತ್ತು ಮತ್ತು ಕುಡಿಯೋಕ್ಕೂ ಕೂಡ ಅಷ್ಟೇ ಕ್ವಾಂಟಿಟಿ ಜಾಸ್ತಿ ಇತ್ತು ಇದರಲ್ಲಿ. ಎಷ್ಟು ಕುಡಿದ್ರೂ ಖಾಲಿನೇ ಆಗ್ತಿರ್ಲಿಲ್ಲ. ತುಂಬ ಸಖತ್ತಾಗಿತ್ತು. ಕೆಂದೆಳ್ನೀರು ಅಂತ ಹೇಳ್ತೀವಲ್ವ ನಮ್ಮ ಕಡೆ ಸೈಡು, ಆ ಥರ ಎಳ್ನೀರಿದು. ಎಷ್ಟು ಚೆನ್ನಾಗಿತ್ತಂತಂದರೆ ಇಂಡಿಯಾದಿಂದನೇ ಬಂದಿದ್ದಂತೆ. ನಾವು ದುಬೈಯಲ್ಲಿ ಕುಡಿದಿರೋದು ನನಗೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಕ್ಕೆ ನಾವು ಕುಡಿಯೋಕ್ಕೆ ಹೋಗ್ತಿರ್ಲಿಲ್ಲ ದುಬೈಯಲ್ಲಿ. ಒಂಥರ ಫ್ರೆಶ್ ಅನ್ನಿಸ್ತಿರ್ಲಿಲ್ಲ, ಅದಕ್ಕೆ ಕುಡಿಯೋಕ್ಕೆ ಹೋಗ್ತಿರ್ಲಿಲ್ಲ. ಇದು ನೋಡೋಕ್ಕೂ ಕೂಡ ಸಖತ್ ಫ್ರೆಶ್ಶಾಗಿ ಕಾಣಿಸ್ತಿತ್ತು, ಕುಡಿಯೋಕ್ಕೂ ಕೂಡ ಚೆನ್ನಾಗಿ ಅನ್ನಿಸ್ತಿತ್ತು. ಹಾಗೆ ಇಲ್ಲಿ ನೋಡಿ ಕಡಲೆ ಬೀಜ ಎಲ್ಲ ಅಲ್ಲಿ ಮಾರ್ತಾಯಿದ್ರು. ಇಂಡಿಯಾ ನೆನಪಾಗ ಅದನ್ನು ತೊಗೊಂಡ್ವಿ ನಾವು.
ನಾವು ಹೊರಟ್ವಿ. ಹಾಗೆ ಹೋಗ್ತಾ ಹೋಗ್ತಾ ಇಲ್ಲಿ ಡೇಟ್ಸ್ ಮರಗಳೆಲ್ಲ ಜಾಸ್ತಿ ನೋಡಿ. ಇಲ್ಲಿ ಡೇಟ್ಸ್ ಮರ ಹೇಗಿದೆ ಅಂತ ಅಂದ್ಬಿಟ್ಟು ನೋಡಿರಲ್ಲ ಅನ್ಸುತ್ತೆ ಒಬ್ಬೊಬ್ರು. ನೋಡಿಲ್ಲ ಅಂದರೆ ಇಲ್ಲಿ ನೋಡ್ಕೊಳ್ಳಿ. ಮತ್ತು ಇನ್ನು ಸ್ವಲ್ಪ ಮುಂದೆ ಹೋದರೆ ಇಲ್ಲೂ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಆ ಡೇಟ್ಸ್ ಮರಕ್ಕೆ ಎಲ್ಲ ನೆಟ್ಟೆಲ್ಲ ಹಾಕಿ ಅದು ಡೇಟ್ಸ್ಗಳು ಕೆಳಗಡೆ ಬೀಳಬಾರ್ದು ಜಾಸ್ತಿ ವೆಯ್ಟ್ ಆಗಿ ಅಂತ ಹೇಳ್ಬಿಟ್ಟು ಈ ಥರ ನೆಟ್ ಸಪೋರ್ಟ್ ಎಲ್ಲ ಹಾಕಿ ಅದಕ್ಕೆ ಸಪೋರ್ಟ್ ಕೊಟ್ಟಿರ್ತಾರೆ. ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಡೇಟ್ಸ್ ಮರ ಎಷ್ಟು ಕುಳ್ಳಕ್ಕಿದೆ ಅಲ್ವಾ ಮರ. ನಮ್ಮ ಕಡೆ ಎಲ್ಲ ಈ ಅಡಿಕೆ ಮರ ಮತ್ತು ಈ ತೆಂಗಿನ ಮರಗಳು ಆ ಥರ ತೋಟಗಳೆಲ್ಲ ಜಾಸ್ತಿ ಇದ್ದರೆ ಇಲ್ಲಿ ಫುಲ್ ಎಲ್ಲ ಕಡೆನೂ ಡೇಟ್ಸ್ ಮರಗಳಿರುತ್ತೆ. ಡೇಟ್ಸ್ದು ತೋಟಗಳನ್ನೇ ಹಾಕ್ಕೊಂಡಿರ್ತಾರೆ ಇಲ್ಲಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.